ನಮಸ್ತೆ ನಮ್ಮ ಬಾಂಧವರೇ, ನಮ್ಮ ಚಿನ್ಮಯಿ ಚಾನಲ್ಗೆ ಸ್ವಾಗತ. ಬಾಂಧವರು, ಇವತ್ತು ನಾವು ನೋಡ್ತಿರೋ ಅಂಥದ್ದು ಬ್ರಹ್ಮಾಸ್ತ್ರ ಪ್ರಯೋಗ ಅಂತ. ಈ ಬ್ರಹ್ಮಾಸ್ತ್ರ ಪ್ರಯೋಗ ಏನೇನಿಗೆ ಬರುತ್ತೆ ಅನ್ನೋದು ನಾವು ತಿಳ್ಕೊಳ್ಳೋಣ. ಯಾರಿಗೆ ಶತ್ರುಗಳು ಪೀಡೆಗಳು ಇರ್ತಾರೋ, ಜನ ದೋಷ ಅಂದರೆ ಜನಪೀಡೆಗಳು, ಅವರು ಪೀಡೆಗಳ ಥರನೇ ಒಂದು ರೀತಿ, ಅದರಿಂದ ಅವರು ಶತ್ರುಪೀಡೆ ಜನಪೀಡೆ ಅಂತ ಹೇಳ್ತೀವಿ. ಅದೇ ರೀತಿ ದೃಷ್ಟಿ ದೋಷ, ಈ ಮಾಂತ್ರಿಕತೆ ಪ್ರಯೋಗ ನಡೆದಿದೆ ಅಂತ ಅವ್ರ ಮನೆಯಲ್ಲಿ ಯಾರಿಗಾದರೂ ಇವು ಗೊತ್ತಾಗಿರುತ್ತೆ, ಹೇಳಿರ್ತಾರೆ, ಎಲ್ಲರೂ ಕೇಳಿರ್ತೀರ. ಈ ರೀತಿ ಎಲ್ಲ ಆದಾಗ ಭಾಳ ತೊಂದರೆಗಳು ಅನುಭವಿಸ್ತಾರೆ. ಅವ್ರ ಕಷ್ಟ ಪಾಪ ನೋಡಲಿಕ್ಕಾಗಲ್ಲ, ಆ ರೀತಿ ಇರುತ್ತೆ. ಇದನ್ನೆಲ್ಲ ಪರಿಹಾರ ಹೇಗೆ ಮಾಡ್ಕೋಬೇಕು ತಿಳ್ಕೊಂಡ್ರೆ ನೀವು ಕೂಡ ಇದನ್ನು ಪಾರಾಗ್ಬೋದು. ಅದಕ್ಕಾಗಿ ನಿಮಗಾಗೆ ನಾನು ಇದನ್ನು ತಂದಿದ್ದೀನಿ. ಯಾಕೆಂದರೆ ಸಾಕಷ್ಟು ಬರ್ತಾ ಇರೋದೇ ಇದೆ ತೊಂದರೆಗಳು. ಇದನ್ನೇನು ಮಾಡಬೇಕು, ಯಾರು ಈ ಒಂದು ಆಗಿರೋರಿಗೆ ಈ ತೊಂದರೆಗಳು ಆಗಿದೆಯೋ ಅವ್ರಿಗೆ ಈ ಮಂತ್ರನ ನೀವು 10,000 ಅಂದರೆ ದಿನಕ್ಕೆ 1,000ದಂತೆ 10 ದಿನಗಳ ಕಾಲ ಜಪ ಮಾಡಬೇಕು. ಜಪ ಮಾಡಿ 10,000 ಅಂದರೆ ದಿನಕ್ಕೆ 10 ದಿನ, ದಿನಕ್ಕೆ 1,000 ಆ ಥರ ರೀತಿ ಇದನ್ನು ಜಪ ಮಾಡಬೇಕು. ಜಪ ಮಾಡಿ ಕೊನೆಯದಾಗಿ ಇದಕ್ಕೆ ಎಳ್ಳಿನ ಹೋಮ ಮಾಡಬೇಕು. ಎಳ್ಳಿನ ಹೋಮ ಮಾಡಿ ಯಾರಿಗೆ ತೊಂದರೆ ಆಗಿದೆಯೋ, ಬಾಧೆ ಯಾರಿಗಾಗಿದೆಯೋ ಅವ್ರಿಗೆ ಆ ಒಂದು ಇದರಿಂದ ಏನು ಒಂದು ಭಸ್ಮದಿಂದ ಅವ್ರಿಗೆ ಅದರಿಂದ ಸ್ನಾನ ಮಾಡಿಸ್ಬೇಕು. ಆ ಸ್ನಾನ ಮಾಡಿಸಿದಾಗ ಅವ್ರಿಗೆ ಇಂಥ ಯಾವುದೇ ತೊಂದರೆಗಳ ಬಾಧೆ ಆಗಿದ್ರೂ, ಈಗ ಮೊದಲೇ ಹೇಳ್ದಂಗೆ ಶತ್ರು ಪೀಡೆ ಜನಪೀಡೆ ದೃಷ್ಟಿ ದೋಷ ಮಾಂತ್ರಿಕ ಪ್ರಯೋಗ ಏನಾಗಿರುತ್ತೆ ಇದೆಲ್ಲ ಬಾಧೆಗಳಿಂದ ನಿವೃತ್ತಿ ಆಗ್ತಾರೆ. ಇದು ಮಹಾಮಂತ್ರ ಅಂತ ಕೂಡ ಹೇಳ್ತಾರೆ. ಇದನ್ನು ಈ ಜಪದ ಫಲದಿಂದಲೇ ಎಷ್ಟೋ ಒಂದು ಕೆಲಸಗಳಾಗಿದೆ, ಎಷ್ಟೋ ಭಾಳ ಎಂತೆಂಥ ದುಷ್ಟಶಕ್ತಿಗಳು ಪ್ರಯೋಗ ಇದರಿಂದ ದೂರ ಆಗಿದೆ ಅಂತ ಕೂಡ ಹೇಳ್ತಾರೆ. ಇದನ್ನು ಆಗಿನ ಒಂದು ಇದರಲ್ಲಿ ವಿಶ್ವಾಮಿತ್ರರು ಶ್ರೀರಾಮರಿಗೆ ಈ ಬ್ರಹ್ಮಾಸ್ತ್ರದ ಪ್ರಯೋಗ ವಿಧಿನ ಹೇಳಿದ್ರಂತೆ. ಆ ರೀತಿ ಒಂದು ತೊಂದರೆನ ನೀಗಿಸುತ್ತೆ ಅನ್ನೋದು. ಅಂದರೆ ಅಂಥ ಮಹಾನುಭಾವರು ಹೇಳಿದಾಗ ಅದು ನಡೆದಿದೆ ಅಂದಮೇಲೆ ಬೇರೆ ರೀತಿಲಿ ಕೂಡ ಇಂಥ ರೀತಿ ತೊಂದರೆ ಪಟ್ಟವ್ರಿಗೆ, ನಿಮಗೂ ಆ ರೀತಿ ದೋಷದಲ್ಲಿರೋರಿಗೆ, ಆ ರೀತಿ ಒಂದು ವೇದನೆ ಪಡ್ತಿರೋ ಅಂಥವ್ರಿಗೆ ಈ ರೀತಿ ಮಾಡಿದಾಗ ಒಂದು ಅದರ ಫಲದಿಂದ ಆ ಜಪದಿಂದ, ಏಕೆಂದರೆ ಅದರ ಹೆಸರೇ ಒಂದು ಬ್ರಹ್ಮಾಸ್ತ್ರ ಪ್ರಯೋಗ ಅಂತ ಕೊಟ್ಟಿದ್ದಾರೆ. ಅಂದರೆ ಆ ಒಂದು ದುಷ್ಟಶಕ್ತಿಗಳನ್ನ ಓಡಿಸುವಂಥ ಒಂದಿದು. ಇದನ್ನು ಈ ರೀತಿ ಎಲ್ಲ ಮಾಡಿದಾಗ ನಿಮಗೆ ಈ ಮಂತ್ರ ಪ್ರಯೋಗದಿಂದ ಅವರಿಗೆ ವಿಮುಕ್ತಿ ಆಗುತ್ತೆ. ಇದು ಮಹಾಬಲಶಾಲಿ ಮಂತ್ರ ಅಂತ ಕೂಡ ಹೇಳ್ತಾರೆ. ಯಾಕೆಂದರೆ ಇದಕ್ಕೆ ನೋಡಿ ಏನು ಜಾಸ್ತಿ ಖರ್ಚಿಲ್ಲ, ಮೂಲಿಕೆಗಳಿಲ್ಲ, ಏನೂ ಇಲ್ಲ. ಇದಕ್ಕೆ ಅವರು ಮುಂದೆ ಕೂರಿಸ್ಕೋಬೇಕು. ಯಾರು ತೊಂದರೆಗಳಾಗಿರ್ತಾರೆ ಅವ್ರನ್ನ ಮುಂದೆ ಕೂರಿಸ್ಕೊಂಡು ಇದನ್ನು 10,000ದಂತೆ ಇದನ್ನು 10 ದಿನಗಳ ಕಾಲ ಜಪ ಮಾಡಿ ಅವ್ರನ್ನ ಮುಂದೆ ಕೂರಿಸ್ಕೊಂಡು ಕೊನೆಯದಾಗಿ ತಿಲ ಹೋಮ ಮಾಡಿ ಅವ್ರಿಗೆ ಸ್ನಾನ ಮಾಡಿಸಿದ್ರೆ ಎಂಥ ತೊಂದರೆಗಳಿದ್ದು ನಿವೃತ್ತಿ ಆಗುತ್ತೆ ಇದು. ಏಕೆಂದರೆ ಸಾಕಷ್ಟು ಪಾಪ ಜನಗಳು ತೊಂದರೆಗಳಲ್ಲಿ ಇರ್ತಾರೆ. ಅವರು ಅದನ್ನು ಮಾಡ್ಕೊಂಡೋಗಿ ಎಷ್ಟೋ ಅವ್ರಿಗೆ ಪರಿಹಾರ ಆಗುತ್ತೆ. ಅಂದರೆ ಹೇಳೋರು ಸರಿಯಾಗಿರಬೇಕು, ಕರ್ತವ್ರು ಯಾರು ಮಾಡ್ತೀರಾ ಅವರು ಇದನ್ನು ಸಿದ್ಧಿ ಮಾಡ್ಕೋಬೇಕು. ಸುಮ್ಮನೆ ನೋಡಿಕೊಂಡು ಮೊಬೈಲ್ ನೋಡ್ಕೊಂಬಿಟ್ಟು ಈ ಒಂದು ವೀಡಿಯೋಗಳು ನೋಡ್ಕೊಂಬಿಟ್ಟು ನೀವು ಮಾಡೋದಲ್ಲ, ಇದನ್ನೆಲ್ಲ ಸಿದ್ಧಿ ಮಾಡ್ಕೋಬೇಕು. ಯಾಕೆ ಇದನ್ನು ಈಗೆಲ್ಲ ಕೊಡ್ತಾಯಿದ್ದೀನಿ ಅಂದರೆ ಮುಂದಿನ ಬರೋ ಒಂದು ಅಮಾಸೆ, ಈ ಅಮಾಸೆ ಏನು ಅಂದರೆ ಗ್ರಹಣ ಅಮಾಸೆ. ಅಂದರೆ ಗ್ರಹಣ ನಮ್ಮ ಕಡೆ ಇಲ್ಲ, ಆದರೂ ಅದರ ಎಫೆಕ್ಟ್ ಅಂತ ಸ್ವಲ್ಪ ಇದ್ದೇ ಇರುತ್ತೆ. ಆದರೆ ಅಮಾಸೆ ಅನ್ನೋದು ಒಂದು ವಿಶೇಷ ಅಲ್ವಾ. ಹಾಗಾಗಿ ಆ ರೀತಿ ಅಂಥ ಸಮಯದಲ್ಲಿ ನೀವು ಮಾಡಿಕೊಂಡಾಗ ಇದು ಒಳ್ಳೆ ಸಿದ್ಧಿ ಆಗುತ್ತೆ. ಲಕ್ಷಾನುಗಟ್ಟಲೆ ಮಾಡ್ಕೊಳ್ಳೋದು ಬರೀ 10,000 ಮಾಡಿಕೊಂಡಾಗಲೇ ನಿಮಗೆ ಸಿದ್ಧಿ ಆಗಿಬಿಡುತ್ತೆ. ಸಿದ್ಧಿ ಮಾಡಿಕೊಂಡು ನಂತರನೇ ಇವರು ಈ ರೀತಿ ಮಾಡಬೇಕೇ ಹೊರತು ಅದನ್ನು ನೋಡಿಕೊಂಡು ಅದನ್ನು ಅಲ್ಲಿ ಮಾಡ್ಕೊಳ್ಳೋದಲ್ಲ. ಸಾಕಷ್ಟು ಜನ ಆ ರೀತಿಯೇ ಮಾಡಿ ಕೆಲವರು ಒಂದು ತೊಂದರೆಗಳಾಗಿರ್ತವೆ. ಯಾಕೆಂದರೆ ಅದು ಅವ್ರಿಗೆ ಸಿದ್ಧಿ ಆಗಿರಲ್ಲ, ಸುಮ್ಮನೆ ಇವರು ವೀಡಿಯೋಗಳು ನೋಡ್ಕೊಂಡು ಮಾಡ್ತಾರೆ. ಆ ರೀತಿ ಮಾಡೋಕ್ಕೆ ಹೋಗ್ಬಿಡ್ರಿ. ತೊಂದರೆ ಇರೋರಿಗೆ ಈ ರೀತಿ ಮಾಡಿ, ಆವಾಗ ಅವ್ರಿಗೆ ಎಲ್ಲ ದೋಷಗಳಿಂದ ಎಲ್ಲ ನೋವುಗಳಿಂದ ನಿವೃತ್ತಿ ಆಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.